ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಡಿನಾದ್ಯಂತ ಹಾಗೂ ದೇಶದಾದ್ಯಂತ ದಸರಾ ನವರಾತ್ರಿಯ ತಯಾರಿ ಸಂಭ್ರಮದಿಂದ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ವಾಣಿ ವಿಲಾಸ ಸನ್ನಿಧಾನ ನೆನಪಾಗುವುದು ಸರ್ವೇ ಸಾಮಾನ್ಯ. ತಮ್ಮ ಕಾರ್ಯಕ್ಷೇತ್ರದಲ್ಲಿಯೇ ಮಹಿಳಾ ಹಕ್ಕು, ಮಹಿಳಾ ಸಂವೇದನೆ, ಮಹಿಳಾ ಅಸ್ಮಿತೆ ಪರವಾಗಿ ಹೋರಾಟ ಮಾಡಿ ಯಶಸ್ಸು ಸಾಧಿಸಿದ ವನಿತೆಯರು ಅನೇಕ. ಒಟ್ಟಾರೆ ಸಾಮಾಜಿಕ, ರಾಜಕೀಯ ಹಾಗೂ ಆರ್ಥಿಕ ಬೆಳವಣಿಗೆಯಲ್ಲಿ ಅವರ ಪಾತ್ರ ಮಹತ್ತರವಾದದ್ದು. ಅಂತೆಯೇ ಅವರ ಪಾತ್ರ ಜಿಲ್ಲೆಯ ಇತಿಹಾಸದ ಮಟ್ಟಿಗೂ ಹೆಗ್ಗುರುತೆ. ಸ್ನೇಹಿತರೆ, ಮೈಸೂರು ಪ್ರಾಂತ್ಯದಲ್ಲಿ ಶೈಕ್ಷಣಿಕ, ಸಾಮಾಜಿಕ ಬೆಳವಣಿಗೆಯಲ್ಲಿ ವಾಣಿ ವಿಲಾಸ ಸನ್ನಿಧಾನ ಎಂದೇ ಖ್ಯಾತರಾಗಿರುವ ರಾಜಮಾತೆ ಕೆಂಪ ನಂಜಮ್ಮಣ್ಣಿ ಅವರ ಕೊಡುಗೆ ಅಪಾರವಾಗಿದೆ. ಸ್ನೇಹಿತರೆ, ಯದುವಂಶದ ಮಹಾರಾಣಿಯರ ಪೈಕಿ ರತ್ನವೆಂದೇ ಪರಿಗಣಿಸಲ್ಪಟ್ಟಿರುವ ರಾಜಮಾತೆ ಕೆಂಪ ನಂಜಮ್ಮಣ್ಣಿ ಯದುವಂಶದಲ್ಲಿ ಶ್ರೇಷ್ಠ ಮಹಾರಾಜ ಎಂದು ಗುರುತಿಸಲ್ಪಟ್ಟಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿಯ ಸಾಧನೆ ಮಗನಿಗೆ ಉತ್ತಮ ಆಡಳಿತಗಾರನಾಗಿ ಹೊರಹೊಮ್ಮಲು ಕಾರಣವಾಯಿತು ಎಂದು ಇತಿಹಾಸದ ಪುಟಗಳು ಹೇಳುತ್ತವೆ. ಸ್ನೇಹಿತರೆ, 1894ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 10 ವರ್ಷ ಇದ್ದಾಗ ಮಹಾರಾಜರಾಗಿದ್ದ 10ನೇ ಚಾಮರಾಜೇಂದ್ರ ಒಡೆಯರ್ ನಿಧನರಾದರು. ಬ್ರಿಟಿಷ್ ನಿಯಮದ ಪ್ರಕಾರ 10ನೇ ವರ್ಷಕ್ಕೆ ಪಟ್ಟಕ್ಕೆ ಬಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಆಡಳಿತ ಮಾಡಲು ಅವಕಾಶ ಇರದ ಕಾರಣ ರಾಜಮಾತೆ ಕೆಂಪ ನಂಜಮ್ಮಣ್ಣಿ ಅವರು ಆಡಳಿತ ನಡೆಸಿದರು. ಸ್ನೇಹಿತರೆ, 1894ರಿಂದ 1902ರವರೆಗೆ ಒಟ್ಟು 8 ವರ್ಷಗಳ ಕಾಲ ಸಮರ್ಥವಾಗಿ ಆಡಳಿತವನ್ನು ನಿಭಾಯಿಸಿ ಬೇಷ್ ಎನಿಸಿಕೊಂಡರು. ರಾಜಮಾತೆ ಕೆಂಪ ನಂಜಮ್ಮಣ್ಣಿ ಅವರು ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಬಲು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ವರಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸಿದ ಹೆಗ್ಗಳಿಕೆ ಅವರದ್ದು. ಮುಂದೆ ಮಹಾರಾಣಿ ಹೈಸ್ಕೂಲ್, ಮಹಾರಾಣಿ ಕಾಲೇಜು ಆರಂಭದಲ್ಲೂ ಅವರ ಶ್ರಮ ಇತ್ತು. ಸ್ನೇಹಿತರೆ, ನಗರಾಭಿವೃದ್ಧಿ ಸಮಿತಿಯನ್ನು ರಚಿಸಿದ್ದರು. ವಾಣಿ ವಿಲಾಸ ನೀರು ಸರಬರಾಜು ಕೇಂದ್ರ ಆರಂಭಗೊಂಡಿತು. ಶಿಂಷಾದಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಇವರ ಅವಧಿಯಲ್ಲಿ ಸ್ಥಾಪನೆಗೊಂಡಿತು. ಸ್ನೇಹಿತರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆಂಪರಾಜಮ್ಮಣ್ಣಿ ಅವರು ಒಡವೆಗಳನ್ನು ಒತ್ತೆ ಇಟ್ಟು ಕನ್ನಂಬಾಡಿ ಅಣೆಕಟ್ಟು ಕಟ್ಟುವ ಕೆಲಸಕ್ಕೆ ಮುಂದಾಗದೆ ಹೋದರೆ ಇಂದು ಮೈಸೂರು ಪ್ರಾಂತ್ಯ ಇಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. ಇವರಿಬ್ಬರ ಸಹಕಾರದಿಂದ ಕನ್ನಂಬಾಡಿ ಅಣೆಕಟ್ಟು ಇಂದು ನಿರ್ಮಾಣಗೊಂಡಿದೆ ಎಂದು ಹೇಳುತ್ತಾರೆ ಇತಿಹಾಸ ತಜ್ಞರು. ಸ್ನೇಹಿತರೆ, ಚಿತ್ರದುರ್ಗದಲ್ಲಿ ಮಾರಿಕಣಿವೆ ಅಣೆಕಟ್ಟು ಕಟ್ಟುವಲ್ಲಿ ರಾಜಮಾತೆ ಕೆಂಪ ರಾಜಮ್ಮಣ್ಣಿ ಅವರ ಪಾತ್ರ ಅಪಾರವಾಗಿದೆ. ವೇದಾವತಿ ನದಿಗೆ ಕಟ್ಟಲಾಗಿರುವ ಈ ಅಣೆಕಟ್ಟು 1898ರಲ್ಲಿ ಆರಂಭಗೊಂಡು 1907ರಲ್ಲಿ ಪೂರ್ಣಗೊಂಡಿತು. ಸ್ನೇಹಿತರೆ, ಈ ರೀತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ದೂರದೃಷ್ಟಿಯನ್ನು ಮುಂದುವರಿಸಿಕೊಂಡು ಹೋದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯದುವಂಶದ ರಾಜರಲ್ಲಿ ಶ್ರೇಷ್ಠ ರಾಜ ಎನಿಸಿಕೊಂಡಿರುವ ಹಿಂದೆ ರಾಜಮಾತೆ ಕೆಂಪ ನಂಜಮ್ಮಣ್ಣಿ ಅವರ ಪ್ರಭಾವ ಸಾಕಷ್ಟಿದೆ ಎನ್ನುವುದು ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಮಹಾರಾಣಿ ಕೆಂಪ ನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅವರ 31ನೇ ವರ್ಷದ ಪತಿ ಚಾಮರಾಜೇಂದ್ರ ಅವರ ಅಕಾಲಿಕ ಮರಣದಿಂದ ಕೇವಲ 26ನೇ ವಯಸ್ಸಿನಲ್ಲಿ ಅವರ ಜೀವನವು ಬರಸಿಡಿಲಿನಂತೆ ಅಪ್ಪಳಿಸಿತು. ಸುಮಾರು 2 ದಿನಗಳ ಕಾಲ ಅವರು ಎಡಬಿಡದೆ ಅಳುತ್ತಾ ಮೈಸೂರಿನ 23ನೇ ಮಹಾರಾಜರ ಕುರಿತು ಶೋಕಿಸುತ್ತಿದ್ದರು ಮತ್ತು ಜೀವನವು ಅರ್ಥಹೀನ ಎನಿಸಿತು. ವಿಧಿಯನ್ನು ಶಪಿಸಿದರು. ತಾರ್ಕಿಕ ಕಾರಣವಿಲ್ಲದೆ ತನ್ನನ್ನು ತಾನೇ ದೂಷಿಸಿಕೊಂಡರು ಮತ್ತು ಅಳುವಿನ ನಡುವೆ ಪ್ರಜ್ಞಾಹೀನರಾದರು. ಆದರೆ ಸ್ನೇಹಿತರೆ, 3ನೆಯ ದಿನ ಬೆಳಗಾದರೆ ಕೆಂಪರಾಜಮ್ಮನಿಗೆ ರಾಣಿ ರಾಜ ಪ್ರತಿನಿಧಿಯಾಗಿ ಅಧಿಕಾರ ವಹಿಸಿ ಮೈಸೂರು ರಾಜ್ಯವನ್ನು ಆಳಲು ಸಿದ್ಧರಾದರು.
ರಾಜ್ಯವನ್ನು ಸಮೃದ್ಧಿಗೊಳಿಸುವ ಮೂಲಕ ತನ್ನ ದಿವಂಗತ ಪತಿಯನ್ನು ಹೆಮ್ಮೆ ಪಡುವಂತೆ ಮಾಡಲು ಸಾಧ್ಯವಿರುವ ಎಲ್ಲ ಶಕ್ತಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ಆರೋಗ್ಯ, ನೀರು, ವಿದ್ಯುತ್ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಿದರು. ಪ್ರಾಂತ್ಯವು ಬರಗಾಲದ ಅಂಚಿನಲ್ಲಿರುವ ಸಮಯದಲ್ಲಿ ಅವರು ಅಣೆಕಟ್ಟು ನಿರ್ಮಾಣವನ್ನು ಪ್ರಾರಂಭಿಸಿದರು, ಜಲವಿದ್ಯುತ್ ಯೋಜನೆಗಳನ್ನು ಸ್ಥಾಪಿಸಿದರು. ಮಹಾರಾಣಿಯವರ ಹೆಸರಿನಲ್ಲಿ ಸಾರ್ವಜನಿಕ ಸಂಸ್ಥೆಗಳನ್ನು ನಾವು ಈಗಲೂ ನೋಡಬಹುದು. ವಾಣಿ ವಿಲಾಸ ವೃತ್ತ, ವಾಣಿ ವಿಲಾಸಪುರ ಅಣೆಕಟ್ಟು, ವಾಣಿ ವಿಲಾಸ ರಸ್ತೆ ಮತ್ತು ವಾಣಿ ವಿಲಾಸ ಸೇತುವೆ ಹಾಗೂ ವಾಣಿ ವಿಲಾಸ ಆಸ್ಪತ್ರೆ. ಸ್ನೇಹಿತರೆ, ಕೆಂಪರಾಜಮ್ಮಣ್ಣಿಯವರು ಕಳಲೆಯ ಮದ್ದೂರು ಶಾಖೆಯ ರಾಜಮನೆತನಕ್ಕೆ ಸೇರಿದವರು. ಅವರು ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ನಲ್ಲಿ ಉತ್ತಮ ಶಿಕ್ಷಣ ಪಡೆದಿದ್ದರು. ಸ್ನೇಹಿತರೆ, ತಮ್ಮ 12ನೇ ವಯಸ್ಸಿನಲ್ಲಿ 1878ರಲ್ಲಿ 15 ವರ್ಷ ವಯಸ್ಸಿನ ಚಾಮರಾಜೇಂದ್ರ ಒಡೆಯರೊಂದಿಗೆ ವಿವಾಹವಾಗಿತ್ತು. 1881ರ ರೆಂಡಿಷನ್ ಆಕ್ಟ್ ಅಡಿಯಲ್ಲಿ ಚಾಮರಾಜೇಂದ್ರ ಮತ್ತು ಕೆಂಪರಾಜಮ್ಮನಿಗೆ ಅನುಕ್ರಮವಾಗಿ ಮಹಾರಾಜ ಮತ್ತು ಮಹಾರಾಣಿ ಎಂಬ ಬಿರುದು ಬಂದಿತ್ತು. ಬ್ರಿಟಿಷ್ ಕಮಿಷನರ್ ಆಳ್ವಿಕೆಯಲ್ಲಿದ್ದ ಮೈಸೂರು ಪ್ರಾಂತ್ಯವನ್ನು ಒಡೆಯರ್ಗಳಿಗೆ ಹಸ್ತಾಂತರಿಸಲಾಯಿತು. ಸ್ನೇಹಿತರೆ, ಬ್ರಿಟಿಷರು ಮೇಲ್ವಿಚಾರಣೆಯ ಹಕ್ಕನ್ನು ಹೊಂದಿದ್ದರು ಮತ್ತು ಮಹಾರಾಜರು ವಾರ್ಷಿಕ 35 ಲಕ್ಷ ರು ತೆರಿಗೆಯನ್ನು ಪಾವತಿಸಲು ಬಾಧ್ಯರಾಗಿದ್ದರು. ಹೊಸ ಕ್ರಮಗಳು ಮತ್ತು ನಿರ್ಧಾರಗಳನ್ನು ಬ್ರಿಟಿಷ್ ಗವರ್ನರ್ ಜನರಲ್ ಅನುಮೋದಿಸಬೇಕಾಗಿತ್ತು ಮತ್ತು ಮಹಾರಾಜರು ಬ್ರಿಟಿಷರ ಬೇಷರತ್ನ ನಿಷ್ಠೆಯನ್ನು ಹೊಂದಿದ್ದರು. ಸ್ನೇಹಿತರೆ, ಬಹುಶಃ ಮಹಾರಾಜರ ಈ ಪೂರ್ವಭಾವಿ ಉಪಕ್ರಮಗಳು ಮಹಾರಾಣಿಗೆ ಆಡಳಿತದ ಒಳನೋಟವನ್ನು ನೀಡಿತು. ಅವರ ಆಳ್ವಿಕೆಯಲ್ಲಿ ರಾಜ್ಯದ ಅಭಿವೃದ್ಧಿಯು ಜನರ ಬೆಳವಣಿಗೆ ಮತ್ತು ಪ್ರಗತಿಯೊಂದಿಗೆ ಸಮಾನಾಂತರವಾಗಿ ಸಾಗುವುದನ್ನು ಅವರು ನೋಡಿದರು. ಸ್ನೇಹಿತರೆ, ಇದಾಗಿತ್ತು ವಾಣಿ ವಿಲಾಸ ಸನ್ನಿಧಾನ, ಅಂದರೆ ಮಹಾರಾಣಿ ಕೆಂಪ ನಂಜಮ್ಮಣ್ಣಿ ಅವರ ಸಾಧನೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಚಾನಲ್ಗೆ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.